ಈ ವಯಸ್ಸಲ್ಲಿ ಇವತ್ತು ಮಾನಸ ತೀರ್ಕೊಂಡಿದಾರೋ ಅದು ಜವಾಬ್ದಾರಿ ಅವರು ಅಕೌಂಟಬಿಲಿಟಿ ವಹಿಸ್ಕೋಬೇಕು, ಸರ್ಕಾರನೂ ವಹಿಸ್ಕೋಬೇಕು. ಯಾಕೆಂತ ಹೇಳಿದ್ರೆ ಕಳೆದ 4 ವರ್ಷದ ಹಿಂದೆ 2022ರಲ್ಲಿ ಇದೇ ಒಂದು ಹುಡುಗಿ ಆಯ್ತಾ, ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ ಹುಡುಗಿ ಶಿಲ್ಪ ಅಂತ, ಅವರು ಆ ರೋಡಲ್ಲಿ ತಿರೋದು ಆಯ್ತಾ. ತಂದೆ ತಾಯಿ ಕಷ್ಟಪಟ್ಟು ದುಡಿದು ಮಕ್ಕಳನ್ನ ಇಲ್ಲ ಸಾಕಿ ಸಲಿ ಇಲ್ಲಿ ಕಳಿಸಿದ್ರೆ ವಿದ್ಯಾಭ್ಯಾಸ ಮಾಡ್ಕೊಳಕ್ಕೆ, ಅವ್ರ ಜೀವನ ಕರ್ಕೊಳಕ್ಕೆ ಇಲ್ಲಿ ಕಳಿಸಿದ್ರೆ ಈ ಆಡಳಿತ ವರ್ಗ ಇಲ್ಲಿ ಪಬ್ಲಿಕ್ನ ಇಂಟ್ರೆಸ್ಟ್ ಹಾಕಿ ಅವ್ರನ್ನ ಸಾವುಗೀಡಾಕಿ ಮನೆಗೆ ಡೆಡ್ ಬಾಡಿ ತರ ಕಳಿಸ್ತಾ ಇದ್ದಾರೆ. ಇದೇನಾ ಇವ್ರ ಜವಾಬ್ದಾರಿ? ಕಾಂಗ್ರೆಸ್ ಸರ್ಕಾರ ಕೂಡ ಇದೆ, ಇದೇ ಸರ್ಕಾರದಲ್ಲಿ ಮಾಡಿದ್ರು 2 ಕಟ್ಟಡದಲ್ಲಿ ಆಗಿದೆ. ಇದೇ ರೋಡ್ನ ಬ್ಲಾಕ್ ಮಾಡಿದ್ವಿ, ತುಂಬಾ ಸರಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಯಾವುದು ನಮಗೆ ಆನ್ಸರ್ ಇಲ್ಲ ಸರ್ಕಾರದಿಂದ. ಇವತ್ತು ಇದರಿಂದ ನಾವು ಪ್ರೊಟೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಸರ್ಕಾರ ಈ ಕ್ಯಾಂಪಸ್ ಅಲ್ಲಿ ಆಯ್ತಾ ಪಬ್ಲಿಕ್ ಇಂಟ್ರೆಸ್ಟ್ ಬರಲೇಬಾರದು. ಮಾನಸ ಹುಡುಗಿಗೆ ಅವ್ರ ನ್ಯಾಯ ಕೊಡಿಸ್ಬೇಕು. ಇನ್ನೊಂದು ಮಾನಸ ಸಾವು ಇಲ್ಲಿ ಆಗಬಾರ್ದು, ಆಗಿರೋ ಸಾವಿಗೆ ಪರಿಹಾರ ಬೇಕು. ಪ್ರೈವೇಟ್ ವೆಹಿಕಲ್ಸ್ ನ ಅವಾಯ್ಡ್ ಮಾಡಬೇಕು, ಸ್ಪೀಡ್ ಲಿಮಿಟ್ಸ್ ಬೇಕು. ಇಲ್ಲಿ ಇನ್ನೊಂದು ಸಾವು ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೆ ಆಡಳಿತ ಮಂಡಳಿ ತಗೊಳ್ತಾರೋ ಸರ್ಕಾರ ತಗೊಂತಾರೋ ಇನ್ನು ಬೇರೆ ಯಾರು ತಗೊಂತಾರೋ ಗೊತ್ತಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಸ್ಟೂಡೆಂಟ್ಸ್ಗೆ ಸೇಫ್ಟಿ ಬೇಕು, ಸೆಕ್ಯೂರಿಟಿ ಬೇಕು. ಆಲ್ರೆಡಿ ನಾವು ಕೊಟ್ಟಿದ್ವಿ ಇದನ್ನ, ಇದೇ ಪಾಯಿಂಟ್ಸ್ ಮೇಲೆ ಕೊಟ್ಟಿದ್ವಿ ಅವ್ರಿಗೆ, ಇದಕ್ಕೆ ಕ್ರಮ ಕೈಗೊಳ್ಳಿ ಅಂತ. ಬಟ್ ಅವ್ರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರು ಚರ್ಚೆ ಮಾಡ್ತಾನೆ ಇದ್ದಾರೆ, ಕ್ರಮ ಕೈಗೊಳ್ತಾನೆ ಇದ್ದಾರೆ, ಬಟ್ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ. ಇದೇ ತರ ಆದ್ರೆ ವಿಶ್ವವಿದ್ಯಾಲಯ ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ಬ್ಯಾಚಲ್ಲಿ ಒಂದು ಸಾವು ಆಗ್ತಾ ಇರ್ತವೆ. ಇವತ್ತು ನಾವು ನೀವಿದ್ದೀವಿ, ಪ್ರೊಟೆಸ್ಟ್ ಮಾಡ್ಬೋದು, ತೊಂದರೆನ ಎದುರಿಸ್ಬೋದು, ನಾಳೆ ಬರೋರು ಎದುರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಮೊಬೈಲ್ ಇಟ್ಕೊಂಡು ಕೂತಿರ್ಬೋದು. ಸಾವುಗಳೇ ಪ್ರತಿ ವರ್ಷ ಉತ್ತರ ಆಗಬಾರ್ದು. ಇದಕ್ಕೆ ಒಂದು ಶಾಶ್ವತ ಪರಿಹಾರ ಬೇಕು. ಅಲ್ಲಿ ಸ್ಪೀಡ್ ಲಿಮಿಟ್ ನೈಸ್ ರೋಡ್ ಅಲ್ಲಿ 100 ಇಟ್ಟಿರ್ತಾರೆ, ಇಲ್ಲೆಲ್ಲಾದ್ರೂ ಸ್ಪೀಡ್ ಲಿಮಿಟ್ ಇದೆಯಾ ಕ್ಯಾಂಪಸ್ ಅಲ್ಲಿ? ಎಲ್ಲಾದ್ರೂ ನೋಡಿದಿರಾ? ಒಂದೇ ಸ್ಪೀಡ್ ಲಿಮಿಟ್ ಇಲ್ಲ. ವೀಲಿಂಗ್ ಮಾಡ್ತಾರೆ ರೋಡ್ ಅಲ್ಲಿ. ಇದು ವೀಲಿಂಗ್ ಮಾಡಕ್ಕಿದೆ ಕ್ಯಾಂಪಸ್ ಇದು? ಇಲ್ಲಿ ಸತ್ರ ಸ್ಟೂಡೆಂಟ್ ತಾನೇ ಸಾಯೋದು. ಇಲ್ಲಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟೂಡೆಂಟ್ ಆರ್ಗನೈಸ್ ಆಗಿ ಇನ್ಯಾರು ಬಂದ್ ಮಾಡ್ತಾರೆ? ಪಬ್ಲಿಕ್ ಬಂದ್ ಮಾಡ್ಕೊಡ್ತಾರ ಇಲ್ಲಿ ನೆಕ್ಸ್ಟ್ ನಿಮ್ಮ ಅಕ್ಕ, ತಮ್ಮ, ಅಣ್ಣ, ತಮ್ಮ, ತಂಗಿ ಯಾರೋ ಒಬ್ರು ಬರ್ತಾರೆ, ಅವ್ರಿಗೆ ನೆಕ್ಸ್ಟ್ ಸಾವು ಆಗ್ಬಾರ್ದು.